ತುಲಾ ರಾಶಿಯವರೇ ಕೇಳಿ, ಇದು ಮಾತ್ರ ಒಂದು ಸಾಮಾನ್ಯ ಜೂನ್ನ ದಿನ ಅಲ್ಲ. ಇದು ನಿಮ್ಮ ಜೀವನದ ನಿರ್ಧಾರದ ಕ್ಷಣ. ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಂದು ಶಕ್ತಿ, ಯಾರೋ ಅದೃಶ್ಯಕರ ನಿಮ್ಮ ಮೇಲೆ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಆ ನಿರ್ಧಾರವು ಈಗ ನಿಮ್ಮ ಜೀವನದ ಪ್ರತಿಯೊಂದು ಭಾಗವನ್ನು ಬದಲಾಯಿಸುವ ಪ್ರಕ್ರಿಯೆಯಲ್ಲಿ ಪ್ರವೇಶ ಮಾಡುತ್ತಿದೆ. ನೀವು ಇದನ್ನು ಅರಿತುಕೊಂಡಿದ್ದೀರಾ? ನೀವು ಅನುಭವ ಮಾಡುತ್ತಿದ್ದೀರಾ ಆ ಪರಿವರ್ತನ, ಆ ನೀರಸ ಭಾವನೆ, ಆ ಅಜ್ಞಾನದ ಭಯ, ಆ ಅಧರ್ಮದ ಸಂಗತಿ? ತುಲಾ ರಾಶಿಯವರೇ, ನಿಮ್ಮ ಜನ್ಮ ರಾಶಿ ಸಿದ್ಧಾಂತದ ಕೇಂದ್ರಬಿಂದುವಿದೆ ಸಮತೋಲನ. ಆದರೆ ಇದೀಗ ಸಮತೋಲನ ಹೃದಯದ ಆಂದೋಲನದಲ್ಲಿ ಕೊರೆತು ಹೋಗುತ್ತಿದೆ. ಜ್ಞಾನ ಮತ್ತು ಅಜ್ಞಾನ, ಪ್ರೀತಿ ಮತ್ತು ಸಂಶಯ, ಆದರೆ ಮತ್ತು ಅನಾದರೆ, ಸಾಟಿ ಸರ್ಕಾರಿ. ನಿಮ್ಮ ಖುದೀರ ಮನ ಯಾವುದೋ ಒಂದು ಬುದ್ಧಿಮತ್ತೆಯ ಕಣ್ಣಿಗೆ ಅಡಚಣೆಯಾಗುತ್ತಲಿದೆ. ಆ ಪರಾಕಾಷ್ಠೆ ಪ್ರತಿಯೊಬ್ಬ ತುಲಾ ರಾಶಿ ವ್ಯಕ್ತಿಯ ಕಣ್ಣಿನ ಮುಂದೆ ತೇಲುತ್ತದೆ. ಈ ಮಾಸದಲ್ಲಿ ಕನಸಿ ಯಾವುದೋ ಒಂದು ದೇವತೆ, ಯಾವುದೋ ಒಂದು ಪರಮಾತ್ಮ ನಿಮ್ಮ ತುಲಾ ರಾಶಿಯ ನಿಯತಿಗೆ ಮೇಲೆ ಮಂತ್ರ ಮಾಡುತ್ತಿದೆ. ಒಂದು ಸಾರೋತ್ತೋಲನ ಘಟನೆ, ಒಂದು ರಹಸ್ಯಮಯ ಹಿಮ್ಮುಗಡೆ, ಒಂದು ಅತಂತ್ರ ಸುತ್ತು ಪುಟಿಗೆಲ್ಲ ನೀವು ಅನುಭವಿಸುತ್ತಲೇ ಇದ್ದೀರಿ. ಆದರೆ ನಾನು ತಿಳಿಸುತ್ತಿದ್ದೇನೆ ನಿಮಗೆ ಆ ಲುಕ್ಕು ಅರ್ಥ, ಆ ದೃಢ್ಯಮಾನವನ್ನು, ಆ ಆಧ್ಯಾತ್ಮಿಕ ಸಂದೇಶವನ್ನು, ಆ ಕರ್ಮಕಾಂಡದ ನಿರ್ಧಾರವನ್ನು. ಹೀಗೆ ನಿಮ್ಮ ಬುದ್ಧಿಮಯ ರಿಂಗಣವು ರೂಪಾಂತರಗೊಳ್ಳುತ್ತದೆ. ನಿಮ್ಮ ಮನೋಹರ ತುಲಾ ರಾಶಿಗೆ ಇದು ಅಂದೀಶೆ ಕೆಡೆವ ಕಾಲ ಅಲ್ಲ, ಇದು ಪುನರ್ಜನ್ಮದ ಕಾಲ. ಸೂರ್ಯ, ಚಂದ್ರ, ಮಂಗಳ, ಬುಧ ಎಲ್ಲೋ ಲೌಕಿಕವಲ್ಲದೆ ನಿಮ್ಮ ಆತ್ಮದ ಸುತ್ತು ನೃತ್ಯ ಮಾಡುತ್ತಿದೆ. ಗುರುದೇವ, ಶನಿದೇವ, ರಾಹುದೇವ, ಕೇತುದೇವ ಎಲ್ಲೇ ಪ್ರತಿ ಗ್ರಹ ನಿಮ್ಮ ಭಾಗ್ಯದ ಪೇಟೆಯ ಮೇಲೆ ಪಲೆ ಹೇಳುತ್ತಿದೆ. ಆ ಪಂಕ್ತಿಯನ್ನು ಓದಬೇಕಾದುದು ನೀವೇ. ಆ ಸರ್ವಶಕ್ತಿಮಾನನ ಸಂದೇಶವನ್ನು ಗ್ರಹಿಸುವುದು ನಿಮ್ಮ ಅಗತ್ಯ. ಆದಿ ಮತ್ತು ಅಂತ್ಯ ಸರಿಯಾಗಿ ಸಮೀಸನೆ ಮಾಡುವುದು ನಿಮ್ಮ ಆಂತರಿಕ ವಿವೇಕದ ಖಾತರಿ. ನನ್ನನ್ನು ಮನೆಗೆ ಹಿಂದಿರುಗಿಸಬೇಡಿ, ಏಕೆಂದರೆ ನಾನು ನಿಮ್ಮ ತುಲಾ ರಾಶಿಯ ಸುಖ ದುಃಖದ ಅನಿರ್ದೇಶಯ ವಾಹನ. ನಾನು ನಿಮ್ಮ ಆಸಕ್ತಿಯ ಕತೆ, ನಿಮ್ಮ ಪರಿಜ್ಞೋಕ್ತಿ, ನಿಮ್ಮ ಅಭಿಮತ ಮೆಚ್ಚಿನ ವಿರುದ್ಧತೆ. ಆದರೆ ನಿಮಗೆ ತಿಳಿಸುತ್ತಿದ್ದೇನೆ, ಈ ಜೂನ್ನ ಘಟನೆ ಮಾತ್ರ ಅಲ್ಲ, ಇದು ಬಾಚಾಸಿಸುವ ಒಂದು ನವಮುತ್ತಿಗೆ. ಇದು ಸಿದ್ಧಾರ್ಥವಾದಲಾಹ ಸಿದ್ಧಾರ್ಥದಿ ವೈದತೆ. ಇದು ನಿರ್ಮುತು ಸೂರ್ಯದ ಸಂಗೀತದ ಮುರಳಿ. ತುಲಾ ರಾಶಿಯವರೇ, ಎಚ್ಚರವಾಗಿರಿ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಪ್ರತಿಯೊಂದು ವಿಷಯವೂ ನಿಮ್ಮ ಸರ್ವಾಧಿಕಾರ, ನಿಮ್ಮ ಬುದ್ಧಿಮತ್ತೆ, ನಿಮ್ಮ ಅಭಿಂದನಿ ಬೆಲೆಬಾಲೆಯ ಮೇಲೆ ಆಧಾರಿತ. ಆದರೆ ಅದೆಲ್ಲ ನಿಮ್ಮ ಆಂತರಿಕ ಸಮತೋಲನದಿಂದಲೇ ಸಾಧ್ಯ. ಆ ಸಮತೋಲನವೇ ತುಲಾ ರಾಶಿಯ ಸುವರ್ಣ ರತ್ನ. ಆ ಸಮತೋಲನ ಕೆಳಗೆ ಬಂದರೆ ಜೀವನ ಅರಣ್ಯ ಆಗುತ್ತದೆ. ಬೇರೆ ಅರ್ಥನಿಂದ ನಿಮ್ಮ ಜೀವನ ನವೆಲೆ, ನಿಮ್ಮ ಆತ್ಮ ನವೆಲೆ. ಆದ್ದರಿಂದಲೇ ಕೇಳಿ ನನ್ನ ಮಾತು. ಸೂಕ್ಷ್ಮವಾಗಿ ಸಂತುಷ್ಟಿ ನೀಡಬೇಕು, ಆಗ ಸಕಲ ಕುಶಲತೆ ಸಿದ್ಧವಾಗುತ್ತದೆ. ತುಲಾ ರಾಶಿಯವರೇ, ಈ ಪವಿತ್ರ ಕ್ಷಣದಲ್ಲಿ ನಿಮ್ಮ ಆಸ್ತಿಕತೆಯ ಕೆರೆಗೆ ಮೆರವಳಿ ಕೊಟ್ಟುಕೊಳ್ಳಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಇಷ್ಟದೇವರ ಹೆಸರು ತಿಳಿಸಿ. ನೀವು ಯಾವ ದೇವತೆಗೆ ಪ್ರಾರ್ಥನೆ ಮಾಡುತ್ತೀರೋ, ಯಾವ ವಿಗ್ರಹದ ಮುಂದೆ ಮಸ್ತಕ ನಕ್ಕುತ್ತೀರೋ ಅದನ್ನೇ ಹೇಳಿ. ನಿಮ್ಮ ಅನ್ನೋಪಿಸತ ತೋರಿಸಿ. ನಿಮ್ಮ ನಿಷ್ಠೆ, ನಿಮ್ಮ ಸಮರ್ಪಣೆ, ನಿಮ್ಮ ಆಧ್ಯಾತ್ಮಿಕ ಪರಿಸಮಿತಿ ಪ್ರಕಟ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟುಕೊಳ್ಳಿ, ಕಾಮೆಂಟ್ ಮಾಡಿ, ನಿಮ್ಮ ನಿಕಟವರ್ತನೆಗಳ ಸಾಥೆ ಹಂಚಿಕೊಳ್ಳಿ. ಏಕೆಂದರೆ ನಿಮ್ಮ ಪ್ರತಿಯೊಂದು ಬದರೂ ಬೆಳಕನ್ನು ಮತ್ತೊಬ್ಬರನ್ನು ಅನುಪ್ರೇರಿಸುವುದು. ನಿಮ್ಮ ತುಲಾ ರಾಶಿಯ ಶಕ್ತಿ ಕೊಳೆತು ಪಡೆಯುತ್ತದೆ ಅನೇಕರ ವಿಶ್ವಾಸದಿಂದ. ಆ ಜೊತೆಗೆ ನಿಮ್ಮಾತು ಏನನ್ನೇ ತೋರಿಸಿಲ್ಲ. ನಿಮ್ಮ ವ್ಯಕ್ತಿಗತ ರಾಶಿಫಲ, ನಿಮ್ಮ ವಿವಾಹ ವಿಷಯದ ದೃಷ್ಟಿ, ನಿಮ್ಮ ಜೀವಿತಾಗುರುಗಿದಂತೆ ಮಿಲನ ಸಲೂಸತೆ, ಸಮ್ಮತಿಗೆ ಸಂಬಂಧಿಸಿದ ಎಲ್ಲೇ ಸವಾಲುತನ ವಿವರಣೆಯೂ ಕಮೆಂಟ್ ಸೆಕ್ಷನ್ನಲ್ಲಿದೆ. ಆ ವಿವರಣೆಯನ್ನು ಪಾಠ ಮಾಡಿ ನಿಮ್ಮ ಸ್ವನಿರ್ಣಯದ ಪಥ ನಿರ್ಮಾಣ ಮಾಡಿ. ಏಕೆಂದರೆ ಪೃಥ್ವಿ ಜ್ಯೋತಿಷ್ಯದ ಜ್ಞಾನ ಮಾತ್ರ ಅಲ್ಲ, ಇದು ನಿಮ್ಮ ಆತ್ಮದ ಪಥಪ್ರದರ್ಶನ, ನಿಮ್ಮ ಭವಿಷ್ಯತ್ತದ ಮಾನಚಿತ್ರ. ತುಲಾ ರಾಶಿಯವರೇ, ನಿಮ್ಮ ಆಕಾಶದಲ್ಲಿ ಈ ಮಾಸದಲ್ಲಿ ಗುರುದೇವ ಮಹರ್ಷಿ ಬ್ರಹ್ಮಜ್ಞರ ಆತ್ಮಸ್ಥಾನ ನಿಕಟವಾಗುತ್ತಿದೆ. ಗುರುದೇವ ನೀತಿವಲ್ಲದೆ ನಿಮ್ಮ ನಿಯಂತ್ರಕ. ಅವರು ವಿಷ್ಣುಮಾಯದ ಪ್ರೇರಕ, ಸರ್ವಗುಣಾತ್ಮಕ ಜ್ಞಾನದ ಅನ್ನಭಾವನೆಯ. ಈ ಜೂನ್ನಲ್ಲಿ ಗುರುದೇವರ ಪ್ರಭಾವ ನಿಮ್ಮ ಮನೋಬಲ ಬಲಿಷ್ಠವಾಗಿಸುತ್ತಿದೆ. ಏನೆಂದರೆ ಗುರುದೇವ ನಿಷೇಧಿಸುವ ಅಲ್ಲ, ಸಂಗ್ರಹಿಸುವ ಬುದ್ಧಿ. ಅವರು ಮತ್ತಿಸುವ ಪ್ರಭು, ಸಾರಪಥ ಪ್ರದರ್ಶಕ. ಅವರ ಪಿಂಗಳ ದೃಷ್ಟಿ ಈಗ ನಿಮ್ಮ ಆರ್ಥಿಕ ವಿಭಾಗದಲ್ಲಿ ಕಾರ್ಯಸ. ತುಲಾ ರಾಶಿಯವರೇ, ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಆಧ್ಯಾತ್ಮಿಕ ಪರಿವರ್ತನಾ ವಿಷಯದಿಂದ ನಿಮ್ಮನ್ನು ಸಂರಕ್ಷಿಸುವ ಮಾರ್ಗ ನೋಡೋಣ. ಕರ್ಮವು ಪ್ರತಿಯೊಂದು ಕ್ರಿಯೆಯ ಹಿಂದೆ ಅಡಗಿರುತ್ತದೆ, ಆದರೆ ನಾವು ಆಗಾಗ್ಲೇ ಆ ಆಧ್ಯಾತ್ಮಿಕ ಶಕ್ತಿಗಳನ್ನು ಬೆಳಗಿಸಲು ಮರೆತು ಬಿಡುತ್ತೇವೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿಮಾನ್ ಮತ್ತು ಸಂಯೋಗದಲ್ಲಿ ನಿಷ್ಠುರರಾಗಿರುತ್ತಾರೆ. ಈ ಸಮಯದಲ್ಲಿ ನೀವು ಆಗಾಗ್ಲೇ ಬುಧವಾರ ಬೆಳಿಗ್ಗೆ ವೇದವಾಚನೆ ಸುನೆತ್ತೀವಿ, ಆತರ್ವನ ಸೂಕ್ತಗಳನ್ನು ಚಿಂತನೆ ಮಾಡುತ್ತೀವಿ. ಹಿಂದುವಾದಿ ಪರಂಪರೆಯಲ್ಲಿ ಬುಧನ ಪ್ರತಿನಿಧಿತ್ವ ತಿಳುವಳಿಕೆ ಮತ್ತು ಸಂವಹನದ ಕ್ಷೇತ್ರದಲ್ಲಿ ಅತ್ಯಂತ ಪರಾಕ್ರಮಶಾಲಿ. ಸಾಮರ್ಥ್ಯ ಮತ್ತು ಚತುರತೆ ಇಲ್ಲದೆ ಕೋಟಿ ಸಂಪತ್ತು ಬೇಕಾಗುವುದಿಲ್ಲ.
ಬುಧ ಗ್ರಹ ನಿಮ್ಮ ತುಲಾ ರಾಶಿಯಲ್ಲಿ ಸ್ವಲ್ಪ ಕ್ಷೀಣತೆಯಿಂದ ಚಲಿಸುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಶಕ್ತಿ ಪುನರುದ್ಧಾರ ಮಾಡಿಸುವುದು ಕೈಲಾಯದ ಪರಿಹಾರಗಳಲ್ಲಿ ಮುಖ್ಯ ಭೂಮಿಕೆ ಹೊಂದಿದೆ. ನೀವು ಮಹತ್ತರ ಬಾಧೆಯನ್ನು ಸಹಿಸುತ್ತಿರುವಾಗ ಹರಿದ್ವಾರ ಅಥವಾ ವಾರಾಣಸಿಯ ಪವಿತ್ರ ಶಾಸ್ತ್ರೀಯ ಪರಿಸರದಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯೇ ತೀರ್ಥೋದಕವನ್ನು ಸಂಗ್ರಹಿಸಿ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಚಾಮುಂಡಾದೇವಿ ಶಿವದೇವನ ನಿಮಿತ್ತ ಪ್ರಾರ್ಥನೆ ನಿರ್ವಹಿಸಿ. ಇಂದ್ರಿಯ ಪರಿಗ್ರಹ ಮಾಡುವುದು ನಿಜವಾದ ತಪಸ್ಸೆ ಅನುಭವಿಸುವುದು ನಿಮ್ಮ ಕರ್ಮದೋಷವನ್ನು ಲಘುಕರುವಾಗ ನೆರವೇರುತ್ತದೆ. ಬುಧವಾರದ ದಿನ ಅರ್ಧರಾತ್ರಿಯ ನಂತರ 9 ಬಾರಿ ಭಗವದ್ಗೀತೆಯ 8ನೇ ಅಧ್ಯಾಯವನ್ನು ನಿಧ್ಯಾಸನ ಮಾಡುವುದರಿಂದ ಬುಧನ ಶಾಂತಿ ಪಡೆಯುತ್ತೀರಿ. ಈ ಮಾನಸಿಕ ಪರಿವರ್ತನ ಕೇವಲ ಮನಸ್ಸಿನ ಪವಿತ್ರೀಕರಣವೇ ಅಲ್ಲ, ಆದರೆ ಆ ಕರ್ಮದ ಸೂಕ್ಷ್ಮ ಪರಿಚಾರಕವು. ನೆಲ್ಲು ಸಾಂತ್ವನೆ ಪಡೆಯಿರಿ, ಕ್ಷೀರ ಅಥವಾ ಘೃತ ಅರ್ಪಿಸಿ, ಬಿಳಿ ಪೂಲಗಳು, ಹಣ್ಣುವಿ, ಬೆಳ್ಳಿಯ ಆಭರಣಗಳನ್ನು ಒರಟಾಗಿ ನಿರ್ಮಾಣ ಮಾಡಿ ಮಂದಿರದಲ್ಲಿ ಛಾದನ ಮಾಡಿರಿ. ಈ ಪರಿಹಾರಗಳು ತುಲಾ ರಾಶಿಯವರಿಗೆ ಬೆಂಬಲವೂ ಆಧಾರವೂ ಪೂರೈಸುತ್ತವೆ. ಆತ್ಮವಿಶ್ವಾಸವಿರುವಾಗ ಸಾಕ್ಷಿವಾರ ಸನ್ನಿವೇಶ ಬದಲಾಗುತ್ತದೆ. ಆರ್ಥ ಏಕಚಕ್ರ ವ್ಯಾವಹಾರಿಕ ಸಿದ್ಧತೆ, ವಿಶ್ವಾಸಯೋಗ್ಯತೆಯು ನೂತನ ಮಟ್ಟದಲ್ಲಿ ಸಂಸ್ಥಾಪಿತವಾಗುತ್ತವೆ. ಈಗ ನಾವು ನಿಮ್ಮ ಆರ್ಥಿಕ ವ್ಯವಸ್ಥೆ ಮತ್ತು ವೃತ್ತಿಯ ಲಾಭದೋಷ ಗುರುತಿಸಿ ನೋಡೋಣ. ಜೂನ್ ಮಾಸದ ಮೊದಲ ಅಭಿಧಾನದಲ್ಲಿ ತುಲಾ ರಾಶಿಯವರ ವೃತ್ತಿ ಚಿತ್ರ ಅಶೋಭನೀಯವಾದುದು. ನಿಮ್ಮ ನೆಮ್ಮದಿಯ ಸೂಕ್ಷ್ಮ ವಿಭಾಗದಲ್ಲಿ ಅನಿರೀಕ್ಷಿತ ಕಠಿಣತೆ ಪ್ರವೇಶಿಸಿದೆ. ಅಧಿಕಾರಿ, ಪರಿಸರ, ಅನುಭವ ಎಲ್ಲ ಪ್ರತ್ಯಕ್ಷೋಪಾಧೀನಗಳು ಕಟಿಬದ್ಧವಾದಂತೆ ಕಾಣುತ್ತವೆ. ಈ ಪರಿಸ್ಥಿತಿಯು ತಂಪಾದೆ ಕೂಡ ತಾತ್ಕಾಲಿಕವೇ. ಮೊದಲ ಪಕ್ಷ ಜೂನ್ 1ರಿಂದ ಜೂನ್ 7ವರೆಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಮಂಥನ ಅವಸ್ಥೆ ಜಾರುತ್ತದೆ. ಅಧಿಕಾರಿಗಳೊಂದಿಗೆ ಮತಭೇದ, ಸಾಂಘಟನಿಕ ಆದೇಶಾವಳಿಯ ವಿಧಿವಿಚಾರ, ನೀವು ಮಾಡಿದ ಅರ್ಹತಾ ಪ್ರದರ್ಶನಗಳಿಗೆ ಗುರುತುಶೀಲತೆ ಪ್ರಾಪ್ತವಾಗುವುದಿಲ್ಲ. ನಿಮ್ಮ ಪ್ರಯತ್ನ ಸಿದ್ಧಿ ಮೌನವಾಗಿ ಉಳಿಯುತ್ತದೆ. ಪರಿಸ್ಥಿತಿಯು ನಿರಾಕಾಂಕ್ಷಿ ಮತ್ತು ಅವಿಶ್ವಾಸ್ಯ ಬೇಡಿಕೆಯಿಂದ ಭರಿತವಾಗಿದೆ. ಆದರೆ ತುಲಾ ರಾಶಿಯವರೇ, ಈ ಕಷ್ಟದ ಅಂತರ್ಗತ ಬೀಜವು ನಿಮ್ಮ ಬೌದ್ಧಿಕ ಪ್ರತಿಭೆಯನ್ನು ಸೆಳೆಸುವ ಅವಸರವೇ. ಐತಿಹ್ಯದ ಆಸ್ಥಾನದಲ್ಲಿ ಸೇವೆ ಮಾಡಿದ ಸಾಹಿತ್ಯೋದ್ಧತ ತುಲಾ ರಾಶಿ ರಾಜಪುತ್ರರು ತಮ್ಮ ಕೌಶಲ್ಯವನ್ನು ಪರಿಶೋಧಿತ ಮಾಧ್ಯಮದ ಮೂಲಕ ಅರ್ಹತೆಯಿಂದ ಪ್ರದರ್ಶಿಸಿದ್ದಾರೆ. ನಿಮ್ಮ ಆದೇಶಾದ್ದೆ ಈ ಮೊದಲ ಸಪ್ತಾಹದಲ್ಲಿ ನಿಮ್ಮ ಶೀರ್ಷದಲ್ಲಿ 1 ಅಥವಾ 2 ಸ್ಪರ್ಧೆ ಎತ್ತರಗೊಳ್ಳುವ ಕಾರಣ ದೇಕುತ್ತಿರುತ್ತೀರಿ. ಆದರೆ ಧೈರ್ಯ ಹೊಂದಿರಿ. ಕೌಶಲ್ಯವನ್ನು ಪುನರಾವಿರ್ಭವಿಸಿ. ಪರಿಯುಕ್ತ ವಾದೋಪಹಾರ ಮತ್ತು ಪ್ರಾಸಂಗಿಕ ಸೂತ್ರಾದಿ ಅವಲಂಬಿಸಿ ಅಯೋಗ್ಯ ಆಲೋಚನೆಗಳಿಂದ ನಿಮ್ಮನ್ನು ರಕ್ಷಿಸಿ. ಹಣಾಧಿಕಾರ ಪ್ರಥಮ ಸಪ್ತಾಹದಲ್ಲಿ ಅಸ್ಥಿರವಾಗಿರುತ್ತದೆ. ನಿಮ್ಮ ಬ್ಯಾಂಕ್ ಖಾತೆ ಹೇಳುವಾಗ ಸ್ವಲ್ಪ ಆತಂಕಕಾರಕವಾಗಿ ಕಾಣುತ್ತಿದೆ. ಅಪ್ರತ್ಯಾಶಿತ ಹಿನ್ರಾಮ್ಸ್ ಆರ್ಥಿಕ ಸಮೃದ್ಧಿಯ ಬುರುಬುಚ್ಚಿ ಗಣಕ ಮಾಯತೆಯನ್ನು ಎದುರುಗೊಳ್ಳುತ್ತಿರುತ್ತೀರಿ. ಮೌಲ್ಯವಾನ ಸಂಪತ್ತಿನ ಖರ್ಚದಲ್ಲಿ ನಿರ್ಧಾರವನ್ನು ಮುಂದುಗೆಸಿ. ಹೊಸ ವ್ಯವಹಾರ, ಆರ್ಥಿಕ ಒಪ್ಪಿಗೆ, ಗ್ರಾಹಕ ನೋಂದಣಿ ಇವೆಲ್ಲವೂ ಜೂನ್ ಮಾಸದ 2ನೇ ಪಕ್ಷವರೆಗೆ ಉಪಪನ್ನವಾಗಿಸಿ. ತುಲಾ ರಾಶಿಯ ವಿನಿಯೋಗಕ ಹಣವು ಈಗ ಸನ್ನಿವೇಶ ಬದಲಾತೆ ಸರಿಸುವಾಗ ಕುತ್ತು ಪರಿಲಕ್ಷಣೆಯ ಯೋಗ್ಯವಾಗಿರುತ್ತದೆ. ಸ್ವಾರ್ಥ ಎಷ್ಟು ತೀಕ್ಷ್ಣ, ಆರ್ಥಿಕ ಎಷ್ಟು ಬಿಕಾರಿ. ನಿಮ್ಮ ಸಲಹಾಕಾರ ಏತಚಿನ್ನನ ಅಂಶವನ್ನು ಸಾವುಮನೋಸುಖ ಘಟನೆಗಳಿಂದ ಪರಿಜ್ಞಾಪಿತ ಮಾಡಿ. ಇದು ಕೇವಲ ಗ್ರಹೋದ್ವಲನ ನಿಯಮ ಅಲ್ಲ, ಅಪಳ್ಳನ ಮುಖಕೋಟಿ. ಈ ಸಂಸ್ಥಾಪಿತ ಕಷ್ಟಕ್ಕೂ ಅತಿಕ್ರಮಣ ಮಾಡುವುದನ್ನು ಸರಳ ಕುದಿರಿತ ಆಲೋಚನೆಯಿಂದ ಆಯಾಸವಾಗಿ ಕಮೆಟೆ. ಮದ್ಯೋಪಹಾರ ಹೊಂದೈ ನಿಮ್ಮ ಪಿತ್ರಾಲುವರೊಂದ. ತುಲಾ ರಾಶಿಯವರೇ, ನಿಮ್ಮ ಪ್ರೇಮದ ಆಕಾಶವನ್ನು ನೋಡಿ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ಸುಮಾರು ಕಾಂತಿ ಮೂಡುತ್ತಿದೆ. ಗುರುದೇವರ ಆಶೀರ್ವಾದ ನಿಮ್ಮ ಸಂಬಂಧಗಳನ್ನು ಹೆಚ್ಚಿನ ಶುದ್ಧತೆ ಮತ್ತು ಆಸ್ಥೆಯ ದಿಕ್ಕಿಗೆ ಎಳೆಯುತ್ತಿದೆ. ಆದರೆ ಕೇವಲ ದೇವಿ ಶನಿಯ ನೋಟ ಪಿಂಡಾರದಂತೆ ಅವರ ಜೀವನದಲ್ಲಿ ಕೆಲವು ಸೂಕ್ಷ್ಮ ಚಿಂತೆಗಳನ್ನು ಬಿತ್ತರುತ್ತಿದೆ. ಪ್ರೇಮ ಆ ಹೂವಿನಂತಿದೆ, ಅಲ್ಲಿ ರಹಸ್ಯಗಳು ಅದೇ ಮೆಟ್ಟಿಲಿಗಳಲ್ಲಿ ಅಡಗಿಕೊಂಡಿರುತ್ತವೆ. ಈ ಜೂನ್ ಮಾಸದ ಆರಂಭಿಕ ಸಾತ್ತಿನಿಂದ ಯಾರೋ ನಿಮ್ಮನ್ನು ಸುಳುವಿನಿಂದ ತುಲನೆ ಮಾಡುವುದನ್ನು ಗಮನಿಸುತ್ತೀರಿ. ಅದು ಯಾರೋ ಪ್ರೇಮಿ ಅಥವಾ ಹೊಂದಾಣೆ ಹೊಸ ಮುಖವಾಗಿರಬಹುದು. ಶುಕ್ರನ ಬುದ್ಧಿ ನಿಮ್ಮ ಮನಸ್ಸನ್ನು ಸರ್ವಶಾಶ್ವತ ಆಶ್ಚರ್ಯದಿಂದ ತುಂಬುತ್ತಿದೆ. ಆಸ್ಥೆಯ ಕೆಲವು ಕ್ಷಣಗಳು ಈಗ ಬರುತ್ತಿವೆ. ನೀವು ಆ ಜನರನ್ನು ಹೆಚ್ಚು ಮೇಲುಮೈಯಲ್ಲಿ ವಿಶ್ವಾಸ ಮಾಡಿದ್ದೀರೆ. ಆಗ ಅವರು ನಿಮ್ಮ ನಿಜವಾದ ಗುಣಲಕ್ಷಣ ತೋರಿಸಲು ತಡವಾದ ಅಲ್ಲಿ ಏನೋ ಚೂರಾಬಿ ಕಗಟುವುದು. ಆ ಘಟನೆ ನಿಮ್ಮನ್ನು ಹತ್ತಿರ ಬರೆದಿದ್ದರು. ಹೆಚ್ಚು ಗಹನ ಅರ್ಥದೆ ಮತ್ತು ನಿಜವಾದ ಸಕ್ಷಮತೆಯಿಂದ ಇದು ನಿಮ್ಮ ನಿಜವಾದ ಲಾಭವಾಗುತ್ತವೆ ನೋಡಿ. ಮಧ್ಯದ 3 ವಾರ ಯಾರೋ ನಿಮ್ಮನ್ನು ಮತ್ತೆ ವಿನಂತಿಸುವುದನ್ನು ನೀವು ಕೇಳುತ್ತೀರಿ. ಈ ಸಮಯದಲ್ಲಿ ತುಲಾ ರಾಶಿಯವರೇ, ನಿಮ್ಮ ಮನದಲ್ಲಿ ಒಂದು ನೀಲಿ ಧ್ವನಿ ವಾಜುತ್ತಿದೆ. ಇದು ನಿಜವೇ ಸಿದ್ಧ ಸಮಯ ಕೋರ್ಸ್ ಮತ್ತು ಪ್ರೌಢತೆ ಎಂಬುದನ್ನು ಒಂದು ಅರ್ಥವಾದ ಸಂಭಾಷಣೆ ಬರುವುದು. ಅದನ್ನು ನೀವು ಪೌಡೆ ಕೃಷ್ಣೆಯ ಚಿಂತೆಯೊಂದಿಗೆ ಗ್ರಹಿಸಬೇಕು. ಅವರು ಎಂದು ತುಳೆ ಸತ್ಯಮಂತಿ ಕೆಲವು ಪುಣ್ಯವನ್ನು ತೋರಿಸಿಕೊಟ್ಟರೆ ಆ ಚಿಹ್ನೆಯನ್ನು ಮಿಸ್ಸುತ್ತಬೇಡಿ. ಗುರುದೇವನ ಭಾಷೆ ಅಂದರೆ ನೈರ್ವಾಣ ಸಾಧನೆಯ ದಿಕ್ಕು ಆರಂಭವಾಗುತ್ತಿದೆ. ಜುಲೈನ ಆರಂಭದಲ್ಲಿ ವಿವಾಹ ಅಥವಾ ಚೊಕ್ಕ ಮಿಸುಲಿ ಸಂದರ್ಭವನ್ನು ನಿರೀಕ್ಷಿಸಬೇಕು. ಯಾರೋ ನಿಮ್ಮ ಜೀವನದಲ್ಲಿ ಫಿರಿಸಿ ಸಡಿಲು ಮಾಡಲು ಬರುವುದು. ಆ ತಕ್ಷಣ ನಿಮ್ಮ ಸ್ಥಾನವು ಬಿಲ್ಕುಲ ನೋವುಳಿಯದಂತೆ ಕೇವಲ ತೇಪಲಿರುತ್ತದೆ.
ಆದರೆ ನೀವು ಜಾಗ್ರತೆ ಪಡಿಸಿಕೊಳ್ಳಿ, ಲಜ್ಜೆ ಮತ್ತು ಹೈಪೋಕ್ರೆಸಿ ಸೋತಿದೆ. ಅದರ ಬಾಚನೆ ನಿಜವಾದ ಪ್ರೇಮನ ಪೃಷ್ಠಭೂಮಿಯಲ್ಲಿ ಅದ್ಭುತ ಛಾಯೆ ಮೂಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಪರಿವಾರದ ಸೂಕ್ಷ್ಮ ಮನದಲ್ಲಿ ಹಿಡಿಯಿರಿ, ಕೆಲವು ಮುಜುಮಾಟು ಹೊಸ ಬೆಳಕನ್ನು ಕಂಡುಹಿಡಿಯುತ್ತಿವೆ. ತುಲಾ ರಾಶಿಯವರೇ, ನಿಮ್ಮ ಆರೋಗ್ಯವನ್ನು ಈಗ ಮಹತ್ತರವಾಗಿ ಸೂಕ್ಷ್ಮತೆಯಿಂದ ನೋಡಿ. ಈ ಜೂನ್ ಮಾಸದಲ್ಲಿ ನಿಮ್ಮ ಮೇಲಾಳುಗಳಲ್ಲಿ ಸ್ವಲ್ಪ ಶ್ಲಾಘ್ಯತೆ ಮತ್ತು ಆಸ್ತಿಕತೆಯ ಅನುಭವ ಬರುತ್ತಿವೆ. ಇದು ಮುಖ್ಯವಾಗಿ ಮಾನಸಿಕ ಸ್ತರದ ಸಮಸ್ಯೆ, ದೈಹಿಕ ಅಲ್ಲ. ಆತ್ಮಸಂಯಮ ಮತ್ತು ಅಪಾರ ಸ್ಪರ್ಶದ ಕೊರತೆ ನಿಮ್ಮ ಜೀವನ ಶಕ್ತಿಯನ್ನು ಕಡಿಮೆ ಮಾಡುತ್ತಿದೆ. ನಿಮ್ಮ ಪಾಚನ ಶಕ್ತಿ ಸ್ವಲ್ಪ ದುರ್ಬಲ, ತಲೆನೋವು ಮತ್ತು ನೆನಪಿನ ದುರ್ಬಲತೆ ಅನುಭವವಾಗಬಹುದು. ಇದರೆಲ್ಲ ಸೂಚನೆ. ಅನುವಾದಿಕವಾಗಿ ನೋಡಿ, ಏನೋ ಪರಿವರ್ತನೆಯ ಹಿಂದು ಕೆಲವು ಗುಪ್ತ ಅರ್ಥ ಇದೆ. ಮಿಡ ಜೂನ್ ಸುಮಾರು ಚಿಕಿತ್ಸಾರ್ಹ ಸಂಕ್ರಮಣ ಮಟ್ಟಿದ್ದುದಿರುತ್ತವೆ. ನಿಮ್ಮ ಕಣ್ಣುಗಳ ಆತ್ಮತೆ ಸ್ವಲ್ಪ ಕಮ್ಮಲು ಆಗುತ್ತಿವೆ, ತಲೆಯು ಭಾರವಾಗಿಸುತ್ತಿವೆ, ಮನದ ಪ್ರಶಾಂತಿ ಮುಖ್ಯವಾಗುತ್ತಿದೆ. ಸ್ಪರ್ಶ ಅಥವಾ ಯೋಗ ನಿಯಮವನ್ನು ಗ್ರಹಿಸಲು ಈ ಸಮಯ ಆದರ್ಶ. ನಿಮ್ಮ ವೋಚಕ ಯಜ್ಞವನ್ನು ತೀರ್ಥಯಾತ್ರೆಗೆ ಕೇವಲ ಭದ್ರತೆಯಿಂದ ಸಾಗಿಸಿ. ನಿಮ್ಮ ದೈಹಿಕ ಶಕ್ತಿ ಹಂದಾಗುತ್ತಿವೆ, ನೀವು ಪ್ರೇಯಸಿ ವಿಚಾರವನ್ನು ದೃಢವಾಗಿ ಸಮರ್ಥನೆ ಮಾಡಬೇಕು. ಜುಲೈನ ಮಧ್ಯದಲ್ಲಿ ಶಿಕ್ಷೆಯ ಕ್ಷೇತ್ರದಲ್ಲಿ ನಿರೀಕ್ಷಾಲುಬ್ಧ ಸುವರ್ಣಕ್ಷಣ ಆಸುತ್ತಿದೆ. ಯಾವುದೋ ಪರೀಕ್ಷೆ, ಸಾಕ್ಷಾತ್ಕಾರ ಅಥವಾ ಸಿದ್ಧತೆಯ ಫಲಿತಾಂಶ ಬರುವುದು ಆ ಸಮಯದಲ್ಲಿ. ನೀವು ತಟ್ಟುರುವುದನ್ನು ನಿರೀಕ್ಷೆ ಮಾಡಿರುವ ಪ್ರಯತ್ನ ಈಗ ಶುಭ ಸಂಕೇತ ನೀಡುತ್ತಿದೆ. ವಿದ್ಯೆ ಮತ್ತು ಧ್ಯಾನದ ಸಂಬಂಧ ಎಲ್ಲುದೇ ಖರೀದಿ ಮುಂದೆ ಬರುವುದು. ಮನೋವಿಜ್ಞಾನ ಪರಿಚಯ ಅಥವಾ ಆಚಾರ್ಯನ ಸಮೇತ್ರಕ್ಷ ಏನೋ ನೂತನವಾಗಿ ಸೋಜ್ಞಾನ ಸಂಪರ್ಕವು ಬೆರಕೆಯುತ್ತಿದೆ. ಪರಿವಹನ ಮತ್ತು ಬೇಷಜ ಲಾಭಗಳ ವಿಷಯದಲ್ಲಿ ನಿಮ್ಮ ರಾಶಿಯ ನೀಚ ಅವಸ್ಥೆ ಈ ಸಮಯದಲ್ಲಿ ಸಾಮಾನ್ಯ ಕೃತಿಯಿಂದ ನ್ಯಾಯಿಂದ ಒಂದು ಕುಂಚದ ನೋಟ ಮಟ್ಟಿದೆ. ವಿದೇಶಿ ಯಾತ್ರೆ ಯೋಜನೆ ಬೀಜ ವಿಧಿನ ಹರಿತು ಪೂರ್ಣತೆಗೆ ಬರುತ್ತಿವೆ. ವಿಪತ್ತು ಜೊತೆಯಿಂದ ಕೆಲವು ಅತ್ಯಾಶ್ಚರ್ಯಜನಕ ಅಧಿಗಮನ ಸಿದ್ಧವಾಗಿದೆ. ಅಪ್ರತ್ಯಾಶಿತ ಪ್ರೌಢಿ, ಏನೋ ಲಲಿತವಾದ ಭೇಟಿ ಅಥವಾ ಪ್ರಕೃತಿ ದೃಶ್ಯೋಪಸ್ಥಾನ ಅಪರಾಧುಲಯ ಆಯತಾಕಾರದಲ್ಲಿ ಶೇಷಾಗ್ರ ಕರುತ್ತಿದೆ. ಆದಾಗೈ ಸತರ್ಕತೆ ಪಾಲಿಸಿ. ಜುಲೈನ ಅಥವಾ ಆಗಸ್ಟಿನ ಕೆಲವು ದಿನದಲ್ಲಿ ಅದೃಶ್ಯಮಿರುತೆ ಸಾಕ್ಷಾಯಿ ಅವಕಾಶ ಹುಡುಕುವುದು. ಕುಟುಂಬದ ಸ್ಟ್ರೆಸ್ ಬೆಸತರ ನಿಮಗೆ ಪ್ರಧಾರೋಟ್ಷೆ ಸಿಲೆಬ್ದ ವಿವಿಧವು ಪರಾಮರ್ಶದ ಮಂತೆ ನೀವು ಆವುಗತು ಊರುವುದನ್ನು ಕೇಳುತ್ತೀರಿ. ಮಾನ ಪ್ರತಿಷ್ಠೆ ಮತ್ತು